ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವಾಗ ಟೈಮ್ ಬಂದು 6:15 ಆಗಿದೆ. ನಾವು ಊಟಿಗೆ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು 4 o'clockಗೆ ಹೊರಡಬೇಕು ಅಂತ ಇದ್ದಿದ್ದು, 4:30 ಹಾಗೆ. ಬಟ್ ನಾವು ಲೇಟಾಗಿದ್ವಿ ಆ್ಯಂಡ್ ರೋಹನಿಂದ ಲೇಟ್ ಆಯಿತು ಅಂತ ಹೇಳಿ 6:15ಗೆ ಹೊರಡ್ತಾ ಇದ್ದೀವಿ. ಸೊ ಎಸ್, ಇವಾಗ ಮನೆಯಿಂದ ಹೊರಡ್ತಾ ಇದ್ದೀವಿ. ಯಾರ್ಯಾರೆಲ್ಲ ಹೊರಡ್ತಾ ಇದ್ದೀವಿ ಅಂತ ಆಮೇಲೆ ನಾನು ನಿಮಗೆ ಸಾಯಿಸ್ತಾನ ಗುರು ಇವನು ಇದ್ರಲ್ಲೇನೆ. ಮುಟ್ಬೇಡಿ, ಕಾಫಿ ಕುಡಿ ಸ್ವಲ್ಪ ಸ್ವಲ್ಪ ಇಲ್ಲಿ ಪರವಾಗಿಲ್ಲ. ಊಟಿ ಕರ್ಕೊಂಡ್ಬಂದು ಒಂದು ಕಾಫಿ ನೋಡಿ, ಇವರೇ ಮಾಡ್ಕೊಟ್ಟಿರೋ ರೇಂಜಿಗೆ ಕೇಳ್ತಿರೋದು ನಮ್ಮ ಅಣ್ಣನ. ಆ್ಯಕ್ಚುಲಿ ನಾನೇ ಶಾಪಲ್ಲಿ ಹೋಗ್ಬಿಟ್ಟು ಕಾಫಿ ಮಾಡಿದ್ದೀನಿ. ನೀನಾಗ ಅವ್ರಿಗೆ ಬರೀ ಕೆಲ್ಸಕ್ಕೆ ಹೋಗಕ್ಕೆ ಶುರು ಆಗಿದೆ. ನಾನು ತೋರಿಸ್ಕೊಡ್ತೀನಿ. ನಂದು ಯಾಕೆ ಹೇಳ್ತಿದ್ಯಾ? ಹಿಂಗತ್ತಲ್ಲಪ್ಪ ಅದಕ್ಕಲ್ವಾ ಇನ್ನೇನಕ್ಕೆ ಭಯ ಆಗಿದ್ದು? ಅವ್ನಿಗೆ ಗೊತ್ತಿಲ್ಲ ಕೈ. ಏನ ಬೆಳಗ್ಗೆ ಹೊತ್ತು ತಿಂಡಿ ಮಾಡಿ ಅವನಿಗೆ ಜ್ವರ ಬರ್ತದಂತೆ. ಸರಿ, ನೆಕ್ಸ್ಟ್ ಡೈರೆಕ್ಟ್ ಕೇಳು ತಿಂಡಿ ಬೇಕು ಹೊಟ್ಟೆ. ಸ್ಕೂಲ್ಗೆ ಹೋಗಿ ಹೋಗಿ ಹೇಳು. ಸರಿ ಇರು, ತಿಂಡಿ ನೆಕ್ಸ್ಟ್ ಕೊಡಿಸ್ತೀವಿ. ಅಲ್ಲಿ ಬರ್ಲಿ ಹೋಟೆಲ್ ಯಾವ್ದಾದ್ರು ತಿಂಡಿ ಕೊಡಿಸ್ದೆ ಕರ್ಕೊಂಡು ಹೋಗ್ತೀವಾ? ಮೋಸ್ಟ್ಲಿ ನಾವ್ ಅವನಿಗೆ ತಿಂಡಿ ಕೊಡ್ಸೋದು ಬೇಡ ಅಂತ ಅಂದ್ವಿ ಅಲ್ವಾ, ಅದಕ್ಕೆ ತಿಂಡಿ ಕೊಡ್ಸಲ್ಲ ಅಂತ ತಿಂಡಿ ಕೊಡಿಸ್ತೀವಿ. ದಿನ ಸ್ಕೂಲ್ಗೆ ಹೋಗಿ ಹೋಗಿ ಇಷ್ಟೊತ್ತಿಗೆಲ್ಲ ತಿಂಡಿ ಆಗೋಗಿತ್ತು. ಹೊಟ್ಟೆ ಅಲ್ಲಿ ತಾಳಾಗ್ತದ ನನ್ಗ. ಅಶ್ವೈತೈತಾ? ಹೊಟ್ಟೆ ಹುಳ ಹುಳ ಆಡ್ತಿದ್ವ ಹೊಟ್ಟೆ ಒಳಗೆ. ಗಾಡಿ ಐತೆ ಪಟ್ಕೊಂಬಿಟ್ಟ ಅನ್ಕೊಂಡಿದ್ವಿ. ಸೊ ಫೈನಲಿ ನಾವಿವಾಗ ಪೈನ್ ಫಾರೆಸ್ಟ್. ನಂಗೆ ಗೊತ್ತಿಲ್ಲ. ನಿನ್ ಬ್ಲಾಗಲ್ಲಿ ಇದ್ರೆ ಏನು ಫೋಟೋ ತೆಗಿತಿದ್ದೀನಿ ಅಂತ. ಸೊ ಫೈನಲಿ ನಾವು ಫಸ್ಟ್ ಲೊಕೇಶನ್ ಪೈನ್ ಫಾರೆಸ್ಟಲ್ಲಿ ಇದ್ದೀವಿ. ಇದು ನಾನು ಫಸ್ಟ್ ಟೈಮ್ ಊಟಿಗೆ ಬರ್ತಾ ಇರೋದು ಆ್ಯಂಡ್ ಆಲ್ಸೋ ಪೈನ್ ಫಾರೆಸ್ಟ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಫೋಟೋದಲ್ಲೆಲ್ಲ ನೋಡಬೇಕಾದ್ರೆ ಅಯ್ಯೋ ಬರೀ ಟ್ರೀಸ್ ಇದೆ ಅಲ್ವಾ, ಏನು ಹೋಗೋದು ಅಂತ ಅನ್ಕೋತಾ ಇದ್ದೆ. ಬಟ್ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ಚೆನ್ನಾಗಿದೆ. ಸೊ ಎಸ್, ಬನ್ರು. ಏನು ಅನ್ನಿಸ್ತಾ ಇದೆ ರೋಹನ್ ಅವರೇ? ಏನ್ ಅನ್ನಿಸ್ತಿಲ್ಲ, ಜಾಲಿ ಜಾಲಿ ಖಾಲಿ ಖಾಲಿ. ಅವಳಂತೂ ಕದ್ದು ಮುಚ್ಚಿ ಹೋಗ್ತೀಯಾಳ ಆ ಕಡೆ. ಬ್ಲಾಗ್ ಮುಖನೇ ತೋರಿಸ್ಬಾರ್ದು ಅಂತ. ತೋರಿಸಿ ಮುಖ ಅಂತ ಪರವಾಗಿಲ್ಲ. ವೆದರ್ ಎಲ್ಲ ಫುಲ್ ಕೋಲ್ಡ್ ಸೊ ಐತೆ. ಬನ್ನಿ, ಅಲ್ಲಿ ನನಗೆ ಈ ಪ್ಲೇಸಲ್ಲಿ ತುಂಬ ಅಟ್ರಾಕ್ಟ್ ಅನಿಸಿದ್ದು ಒಂದು ಟ್ರೀಸ್ ಜೊತೆಗೆ ಬ್ಯಾಕ್ ಡ್ರಾಪಲ್ಲಿರೋ ವಾಟರ್ ನಂಗೆ ಫುಲ್ ಇಷ್ಟ ಆಗಿದ್ದು. ಸೊ ವಾಟರ್ ಹತ್ರ ಇನ್ನೂ ಹೋಗಿಲ್ಲ, ಇವಾಗ ಎಂಟ್ರಿ ಆಗ್ತಿರೋದು. ಬನ್ನಿ ವಾಟರ್ ಹತ್ರ ಹೋಗಿ. ಸೊ ಎಸ್, ನಾವು ಆಲ್ಮೋಸ್ಟ್ 1 hour ಹಿಂಗೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ನಾವು. ಫೋಟೋಸ್ ಅಂತೂ ನನ್ನ ಫೋನ್ ಫುಲ್ ಗ್ಯಾಲರಿ ಫಿಲ್ ಆಗೋಗಿದೆ, ಅಷ್ಟು ಫೋಟೋಸ್ ಎಲ್ಲ ತೊಗೊಂಡಿದ್ದಾಯಿತು. ಸೊ ಇವಾಗ ಪೈನ್ ಫಾರೆಸ್ಟಿಂದ ಹೊರಡ್ತಾ ಇದ್ವಿ. ಬಟ್ ನೆಕ್ಸ್ಟ್ ಲೊಕೇಶನ್ ಎಲ್ಲಿ ಅಂತ ಗೊತ್ತಿಲ್ಲ. ಹೋದ್ಮೇಲೆ ನಾನು ನಿಮ್ಗೆ ತಿಳಿಸ್ತೀನಿ. ನೆಕ್ಸ್ಟ್ ನಾವೆಲ್ಲ ಹೋಗ್ತಾ ಇದ್ದೀವಿ. ಅಲ್ಲಿ ಕಾಣಿಸ್ತಿದ್ಯಾ? ಅದೇ ಪ್ಯಾಕರ ವಾಟರ್ ಫಾಲ್. ಡ್ರೈವರ್ ಇವನು ನಮ್ಮ ಡ್ರೈವರ್. ಇವರಿಬ್ರು ಗೈಡರ್ ನಮಗೆ. ನೋ, ವಿ ಆರ್ ಗೆಸ್ಟ್. ಓಕೆ ಫ್ರೆಂಡ್ಸ್, ಬಾಯ್. ಪ್ಯಾಕರ ವಾಟರ್ ಫಾಲ್ಸ್ಗೆ ಎಂಟರ್ ಆಗ್ತಾ ಇದೀವಿ ನಾವು. ತಿಂಡಿ ವೆಯ್ಟ್ ಮಾಡ್ತಾ ಇದ್ವಿ. ಒಬ್ಬರಿಗೆ ಮಾತ್ರ ಇಂದ ತಿಂಡಿ ಬಂದಿರೋದು. ಇನ್ನು ನಾವು 6 ಜನ ತಿಂಡಿ ವೆಯ್ಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ 11:30 ಆಗಿದೆ. ಇನ್ನೂ ತಿಂಡಿ ಕೊಡಿಸಿಲ್ಲ ಇವರು. ಇವ್ರಗಳ ಜೊತೆ ಬಂದರೆ ಯಾವಾಗಲೂ ಇದೆ ಕತೆ. ತಿಂಡಿ ಬಂದಿದೆ. ನಾಟ್ ಬ್ಯಾಡ್. ದಯವಿಟ್ಟು ಪ್ಯಾಕರ ಫಾಲ್ಸ್ ಹತ್ರ ಬಂದರೆ
ಇಲ್ಲ ತಿನ್ಬೇಡಿ ಬೆಟ್ಟ ತಿನ್ಕೊಂಡು ಬಂದ್ಬಿಡಿ. ದಟ್ ಈಸ್ ಬೆಟರ್ ಬಿಕಾಸ್ ಈ ಫುಡ್ ಅಷ್ಟೊಂದು ಅಡ್ಜಸ್ಟ್ ಆಗಲ್ಲ ಮತ್ತು ಅಷ್ಟು ಚೆನ್ನಾಗಿಲ್ಲ. ಅದಕ್ಕೆ ಬೆಟರ್ ಬೇರೆ ಕಡೆ ನೀವು ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದರೆ ಬೆಸ್ಟ್. ನಾವು ಡಮ್ಗಳ ಥರ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀವಿ. ಪ್ಯಾಕರ ವಾಟರ್ ಫಾಲ್ಸ್ ಹತ್ರ ಬಂದಿದ್ದಾಯಿತು. ಬಟ್ ನಾವು ಯೋಚನೆ ಮಾಡ್ತಾ ಇದ್ದೀವಿ ಹೋಗ್ಬೇಕಾ ಬೇಡವಾ ಅಂತ. ಬಿಕಾಸ್ ಅಲ್ಲಿ ನೋಡ್ತಾ ಇದ್ದೀರಾ ಇದೆ ಕಂಡ್ರು 300 ಆ ವಾಟರ್ ನೋಡಿದ್ರೆ ನಮಗೇನು ಅನ್ಸುತ್ತೆ ಇದ್ದಷ್ಟೊಂದು ವರ್ತ್ ಇದೆಯಾ ಹೋಗ್ಬೇಕಾ ಅಲ್ಲಿವರೆಗೆ ನಡ್ಕೊಂಡು ಅಂತ. ಅದಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಹೋಗ್ಬೇಕಾ ಏನು ಅಂತ. ಸೊ ಇವ್ರು ಡಿಸೈಡ್ ಮಾಡ್ತೀರಾ ಹೋಗೋಣ ಏನೋ ಹೋಗೋಣ ನೀನು ಗೊತ್ತಿಲ್ಲ, ಇನ್ನೂ ಡಿಸೈಡ್ ಆಗಿಲ್ಲ. ಇನ್ ಕೇಸ್ ನಾವು ಪ್ಯಾಕರ ವಾಟರ್ ಫಾಲ್ಸಿಗೆ ಹೋದರೆ ಬ್ಲಾಗ್ನ ಕಂಟಿನ್ಯೂ ಮಾಡಿ ಹೇಗಿದೆ ಏನಂತ ತೋರಿಸ್ತೀನಿ. ಫೈನಲಿ ಹೋಗೋಣ ಅಂತ ಆಗಿ ನಾವು ಹೋಗ್ತಾ ಇದ್ದೀವಿ ಇವಾಗ ಪ್ಯಾಕರ ವಾಟರ್ ಫಾಲ್ಸ್ ಹತ್ರ. ನಾವು ಅಲ್ಲಿ ಇರಬೇಕಾದ್ರೆ ಅಲ್ಲೇನು ಕಾಣಿಸ್ತಾ ಇದೆ ಅಲ್ವಾ ಅದನ್ನು ನೋಡಿ ಅಂದ್ಕೊಂಡ್ವಿ ಓಕೆ ಇದು ಬರ್ತಿಲ್ಲ ಬೇಡ ಅಂತ. ಸೊ ಅಲ್ಲಿ ಒಂದಷ್ಟು ಜನನ ಕೇಳಿದ್ದಕ್ಕೆ ಅವ್ರು ಅಂದರು ಇಲ್ಲ ಹೋಗ್ಬೋದು ಚೆನ್ನಾಗಿದೆ ಅಂತ. ಅದಕ್ಕೆ ಡಿಸೈಡ್ ಮಾಡಿ ನಾವು ಹೋಗ್ತಾ ಇದ್ದೀವಿ. ಸೊ ನೋಡುವ ವಾಟರ್ ಫಾಲ್ಸ್ ಹೇಗಿದೆ ಅಂತ. ಎಸ್, ವಾಟರ್ ಫಾಲ್ಸ್ಗೆ ಅಂತ ಅಂದ್ಬಿಟ್ಟು ಬಂದ್ವಿ. ಇಲ್ಲಿಗೆ ಬರೋಕ್ಕೆ ಮೇನ್ ರೀಸನ್ ಹಠ ಮಾಡಿದ್ದು ನನ್ನ ತಂಗಿ. ಅದಕ್ಕೆ ಅವಳಿಗೋಸ್ಕರ ಅಂತ ನಾವೆಲ್ಲ ಸೇರಿ ಬಂದ್ವಿ. ಇಲ್ಲಿ ಬಂದಮೇಲೆ ಅಷ್ಟೊಂದೇನು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸಿಲ್ಲ. ಬಿಕಾಸ್ ಇದಕ್ಕಿಂತ ಚಂದ ವಾಟರ್ ಫಾಲ್ಸ್ ನೋಡಿ ಇದು ಅಷ್ಟೊಂದು ಅಟ್ರಾಕ್ಟ್ ಅಂತ ಅನಿಸಿಲ್ಲ ನನಗೆ ಪರ್ಸ್ನಲಿ. ಸೊ ನೋಡ್ತಿದ್ದೀರಲ್ಲ, ದಿಸ್ ಈಸ್ ದ ಪ್ಯಾಕರ ವಾಟರ್ ಫಾಲ್ಸ್. ವಾಟರ್ ಫಾಲ್ ಚೆನ್ನಾಗಿದೆ ಬಟ್ ನೀರಿಲ್ಲ ಗೈಸ್. ಪ್ಯಾಕರ ಫಾಲ್ಸಿಂದ ಆಚೆ ಬಂದಿದ್ದಾಯಿತು. ಬಟ್ ಹೋಗುವಾಗೇನೋ ಆರಾಮ್ಸೆ ಆಯಿತು. ಬಟ್ ಬರಬೇಕಾದ್ರೆ ಸಿಕ್ಕಾಪಡೆ ಕಷ್ಟ ಆಯಿತು. ಅಪ್ಪಿರೋದ್ರಿಂದ ಸುಸ್ತಾಯಿತು. ಹಿಂಗೆ ಅನಿಸ್ತು ಪ್ಯಾಕರ ಫಾಲ್ಸ್ ಹೆಂಗಿತ್ತು. ತುಂಬ ಬೋರಿಂಗ್ ಅನಿಸ್ತು. ಫಸ್ಟು ಇವ್ರ ರಿವ್ಯೂ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಇವರೇ ನಮಗೆ ಸಜೆಸ್ಟ್ ಮಾಡಿದ್ದು ಪ್ಯಾಕರ ಫಾಲ್ಸು. ನಿಜವಾಗ್ಲೂ ನನಗೆ ಪರ್ಸ್ನಲಿ ಇಷ್ಟ ಆಗಿಲ್ಲ. ಟೇಸ್ಟ್ ಅಂತ ಅಲ್ಲ, ನಂಗೆ ನಿಜವಾಗ್ಲೂ ಇಷ್ಟ ಆಗಿಲ್ಲ. ಆ್ಯಂಡ್ ಹೋಗುವಾಗ ನಾವೇನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ವಿ. ಅದು 2 ಮಂತ್ಸಿಂದ ಹೋಗಿದ್ದು, 7 ಮಾರ್ಕ್ ಕೇಳ್ಕೊಂಡು ಅಂತ ಹೋಗಿದ್ದು. ಬಟ್ ಬಂದಮೇಲೆ ಏನೂ ಇಲ್ಲ, ವೇಸ್ಟ್ ಆಯಿತು. ಸಾಲ್ ಬಿಕಾಸ್ ಆಫ್ ಹರ್ ಎಂಥದ್ದು ಇಲ್ಲ. ಸೊ ಎಸ್, ನೆಕ್ಸ್ಟು ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ. ನೋಡುವ ಎಲ್ಲ ಹೋಗ್ತೀವಿ ಅಂತ ಅಪ್ಡೇಟ್ ಮಾಡ್ತೀನಿ. ಓಕೆನಾ? ಸೊ ಪ್ಯಾಕರ ಫಾಲ್ಸಿಂದ ಆಚೆ ಬಂದಮೇಲೆ ನಾವೆಲ್ಲೂ ಹೋಗಲಿಲ್ಲ. ಏನಕ್ಕೆ ಅಂತಂದರೆ ನೆನೆ ನೈಟ್ ಫೈರ್ ಕ್ಯಾಂಪ್ ಎಲ್ಲ ಹಾಕಿ ಮಲಗಿದ್ದು ಲೇಟ್ ಆಗಿತ್ತು. ಆಲ್ಮೋಸ್ಟ್ 1-2 o'clock ಹಂಗಾಗಿತ್ತು. ಮತ್ತೆ 4 ಹಂಗೆ ಎದ್ದಿದ್ವಿ. ಅದಕ್ಕೆ ನಿದ್ದೆ ಸಾಕಾಗಿರಲಿಲ್ಲ. ಮತ್ತು ಪ್ಯಾಕರ ಫಾಲ್ಸಿಂದ ಆಚೆ ಬಂದಮೇಲೆ ನಮಗೆ ಬೇಡ ಸಾಕು ಅಂತ ಅಂದ್ಬಿಟ್ಟು ವಾಪಸ್ ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ಇವಾಗ ಬಂಡೀಪುರ ಫಾರೆಸ್ಟು ಚೆಕ್ ಪೋಸ್ಟ್ ದಾಟಿ ಹೊರಗೆ ಬಂದಿದ್ದೀವಿ. ಇಲ್ಲೇ ಟೀ ಕುಡಿಯೋಣ ಅಂತ ಸೈಡಿಗೆ ಹಾಕಿದ್ದೀವಿ. ಸೊ ಐ ಥಾಟ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಇದು 2025ನ ಫಸ್ಟ್ ಡೇ ವ್ಲಾಗ್ ಆಗಿತ್ತು, January 1st. ನಾವು ನ್ಯೂ ಇಯರಲ್ಲಿ ಏನು ಮಾಡಿದ್ವಿ ಅಂತ, ಎಲ್ಲೋಗಿದ್ವಿ ಅಂತ. ಸೊ 2 ಪ್ಲೇಸ್ ಕವರ್ ಮಾಡೋಕ್ಕಾಗಿತ್ತು. ಆದರೆ ಬೇಜಾರಿಲ್ಲ, ಒಂದು ಒಳ್ಳೆ ಸ್ಟಾರ್ಟಿಂದ ಇಯರ್ನ ಶುರು ಮಾಡ್ತಾ ಇದ್ದೀವಿ. ಸೊ ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಥ್ಯಾಂಕ್ ಯು.